ಸ್ವತಂತ್ರ ಬಂದು 75 ವರ್ಷ ಕಳೆದರೂ ಕೂಡ ಕಾಡುಗೊಲ್ಲ ಜನಾಂಗಕ್ಕೆ ಪ್ರಾತಿನಿಧ್ಯವನ್ನು ಕೊಟ್ಟಿರ್ತಕ್ಕಂಥದ್ದು ಬಹಳಷ್ಟು ಕಡಿಮೆ. ಹಾಗಾಗಿ ಹಲವಾರು ಸ್ವತಂತ್ರ ಪೂರ್ವದಲ್ಲಿ ಹಲವಾರು ಬರಹಗಾರರು ಈ ಒಂದು ಜನಾಂಗದ ಮೇಲೆ, ಕಾಡುಗೊಲ್ಲ ಜನಾಂಗದ ಮೇಲೆ ಬರಹವನ್ನು ಬೆಳಕು ಚೆಲ್ಲಿ ಬಹಳಷ್ಟು ಹಿಂದುಳಿರ್ತಕ್ಕಂಥ ಮತ್ತು ಶೋಷಣೆಗೆ ಒಳಗಾಗಿರ್ತಕ್ಕಂಥ ಜನಾಂಗ ಅಂತೇಳಿ ಮೈಸೂರು ಮಹಾರಾಜರಿಗೆ ಅವತ್ತೇ ಅವರು ಒಂದು ಪತ್ರವನ್ನು ಕೊಟ್ಟಿದ್ದರು. ಆದರೂ ಕೂಡ ಸ್ವತಂತ್ರ ಬಂದ ನಂತರ ನಮ್ಮನ್ನು ಮೀಸಲಾತಿ ಸೇರ್ತಕ್ಕಂಥ ವಿಚಾರದಲ್ಲೂ ಕೂಡ ನಮ್ಮ ಜನಾಂಗಕ್ಕೆ ಅನ್ಯಾಯ ಆಯಿತು. 1900 ವರದಿಯಲ್ಲೂ ಕೂಡ ನಾವು ಮೀಸಲಾತಿಗೆ ಎಷ್ಟಿಗೆ ಸೇರಬೇಕಾಗಿತ್ತು, ಆದರೆ ಅದರಲ್ಲಿ BT ಅಂತ ಕೊಟ್ಟು ನಮ್ಮನ್ನು ಶೋಷಣೆಗೆ ಮತ್ತೆ ಗುರಿ ಮಾಡಿದ್ರು, ಯಾವುದೇ ಸವಲತ್ತನ್ನು ಕೊಡಲಿಲ್ಲ. ಹಾಗಾಗಿ ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಎಲ್ಲ ರಂಗದಲ್ಲೂ ಕೂಡ ಶೈಕ್ಷಣಿಕವಾಗಿ ನಾವು ಬಹಳಷ್ಟು ಹಿಂದೆ ಉಳಿದಿದ್ದೀವಿ. ನಾವು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ, ಹಿಂದೆ ನೀವು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ, ಇದೇ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಂಥ ಸಂದರ್ಭದಲ್ಲಿ ಚಿತ್ರದುರ್ಗದ ಜಯಮ್ಮ ಬಾಲರಾಜ್ರವರಿಗೆ MLC ಕೊಟ್ಟಿದ್ರಿ. ಅದಾದ ನಂತರ ಜಯಮ್ಮ ಬಾಲರಾಜ್ ಅದಾದ ನಂತರ BJP ಸರ್ಕಾರದ ಅವಧಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಕಾಡುಗೊಲ್ಲ ನಿಗಮ ಅಂತ ಪ್ರಾರಂಭ ಆಯಿತು. ಅದಕ್ಕೆ BJP ಗೌರ್ಮೆಂಟ್ ಅವರ ಅಧ್ಯಕ್ಷರು ಕೂಡ ಮಾರಣ್ಣ ಅಂತೇಳಿ ನೇಮಕ ಮಾಡಿದ್ರು. ತಮ್ಮ ಸರ್ಕಾರ ಒಂದು ವರ್ಷ ಆದರೂ ಕೂಡ ಆ ಒಂದು ನಿಗಮಕ್ಕೆ ಯಾರೇ ಅಧ್ಯಕ್ಷರನ್ನ ಈ ಸಮಾಜದಿಂದ ನೇಮಕ ಮಾಡಲಿಲ್ಲ. ತದನಂತರದಲ್ಲಿ ರಾಜಕೀಯವಾಗಿ ಬಹಳಷ್ಟು ಶಕ್ತಿಹೀನರಾಗಿರ್ತಕ್ಕಂಥ ನಮಗೆ ಈ ಸಂದರ್ಭದಲ್ಲಿ ನಮ್ಮ ಸಮಾಜದ 40 ತಾಲೂಕುಗಳಲ್ಲಿ ನಾವು ವಾಸ ಇದ್ದೀವಿ. ಈ ರಾಜ್ಯದಲ್ಲಿ 40 ತಾಲೂಕಲ್ಲಿ ವಾಸ ಇದ್ದೀವಿ, 12 ಜಿಲ್ಲೆಯಲ್ಲಿ ವಾಸ ಇದ್ದೀವಿ. ಸುಮಾರು 12 ಲಕ್ಷ ಜನಸಂಖ್ಯೆ ಈ ರಾಜ್ಯದಲ್ಲಿ ಇದೆ, ಕಾಡುಗೊಲ್ಲ ಜನಸಂಖ್ಯೆ. ಆದರೆ ಯಾವುದು 12 ಲಕ್ಷ ಇದೆ ರಾಜ್ಯಾದ್ಯಂತ. 40 ತಾಲೂಕಲ್ಲಿ ಇದ್ದೀವಿ, ಮತ್ತೆ 12 ಜಿಲ್ಲೆಗಳಲ್ಲಿ ಇದ್ದೀವಿ. ನಮಗೆ ಶಕ್ತಿ ಇಲ್ಲ, ರಾಜಕೀಯವಾಗಿ ನಾವು ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಶಕ್ತಿ ಇಲ್ಲ. ಯಾವುದೇ ಆರ್ಥಿಕ ಸ್ಥಿತಿಗತಿಗಳು ನಮ್ಮಲ್ಲಿ ಇಲ್ಲ, ಒಂದು ಸ್ಟೆಬಿಲಿಟಿ ಇಲ್ಲ. ಹಾಗಾಗಿ ನಮ್ಮ ಸಮಾಜಕ್ಕೆ 40 ತಾಲೂಕಲ್ಲಿ ಸಕ್ರಿಯ ಕಾಂಗ್ರೆಸ್ ಕಾರ್ಯಕರ್ತರ ಯಾರೇ ಇರಲಿ, ಅವರು ಇವರು ಅಂತ ನಾವು ಹೇಳಲ್ಲ, ಸಮಾಜಕ್ಕೆ ಒಂದು MLC ಅನ್ನ ಕೊಡಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಉಪಮುಖ್ಯಮಂತ್ರಿಗಳಲ್ಲಿ ಕರ್ನಾಟಕ ಸರ್ಕಾರಕ್ಕೆ ನಮ್ಮ ಅರಸೀಕೆರೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀವಿ. ಸಂಘದ ಮೂಲಕ